ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ ನಮಗೆ ಉತ್ಪತ್ತಿ ಏಕಾದಶಿ ಯಾವಾಗಿದೆ. ಉತ್ಪತ್ತಿ ಏಕಾದಶಿಯ ಒಂದು ವ್ರತಕಥೆನೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ಕೇಳಿ. ಈ ಒಂದು ವ್ರತಕಥೆನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ವ್ರತಕಥೆನೂ ಕೂಡ ಕೇಳಿ ಮತ್ತೊಬ್ಬರಿಗೆ ಸಾಧ್ಯವಾದರೆ ತಿಳಿಸಿ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡಿ. ನಾವು ಆಗಿಲ್ಲ ಅಂತ ಅಂದ್ರೆ ನೀವು ಆದ್ರೂ ಕೂಡ ಸಂಪೂರ್ಣವಾಗಿ ಕೇಳಿ ತಿಳ್ಕೊಳ್ಳಿ. ಯಾಕಂದ್ರೆ ಈ ಒಂದು ವ್ರತಕಥೆನ ಏಕಾದಶಿಯ ವ್ರತಕಥೆಗಳನ್ನ ಕೇಳೋದಾಗಿರ್ಬೋದು, ಮತ್ತೊಬ್ಬರಿಗೆ ಹೇಳೋದ್ರ ಮುಖಾಂತರ ಆಗಿರ್ಬೋದು, ದೇವರ ಆಶೀರ್ವಾದವನ್ನ ಪಡ್ಕೋಬಹುದು ಅನ್ನುವಂಥದ್ದು ನಮಗೆ ಹಿರಿಯರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸರಿನಾ? ಪ್ರತಿಯೊಬ್ಬರು ಕೂಡ ಕೇಳಿ. ಜೊತೆಗೆ ಏಕಾದಶಿ ಇರುವಂಥದ್ದು ನಮಗೆ 16ನೇ ತಾರೀಕು ಸ್ನೇಹಿತರೆ. 16/11/2025 ಆಯ್ತಾ. ದ್ವಾದಶಿ ಇರುವಂಥದ್ದು 17ನೇ ತಾರೀಕು. 17/11/2025. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಜನಗಳು ಲಾಸ್ಟ್ ಟೈಮು ಕ್ಯಾಲೆಂಡರ್ ಅಲ್ಲಿ ನಮ್ಗೆ ಹಿಂದೆ ಬೇರೆ ಡೇಟ್ ಇದೆ ಅಂತ ಹೇಳ್ತಾ ಇದ್ರಿ. ಈಗಲೂ ಕೂಡ 15ನೇ ತಾರೀಕು ಇದೆ ಅಂತ ಅನ್ಕೋಬೇಡಿ. 16ನೇ ತಾರೀಕೆ ಇದೆ. ನಾನು ಶ್ರೀ ರಾಯರ ಮಠದಲ್ಲಿ ತಿಳ್ಕೊಂಡೆ ನಿಮ್ಗೆ ತಿಳಿಸ್ಕೊಡ್ತಿರ್ತಕ್ಕಂಥದ್ದು. ಯಾವುದೇ ರೀತಿ ಗೊಂದಲವನ್ನ ಇಟ್ಕೋಬೇಡಿ. ಏಕಾದಶಿ ಉತ್ಪತ್ತಿ ಏಕಾದಶಿ ಇರುವಂಥದ್ದು ನಮ್ಗೆ 16ನೇ ತಾರೀಕು. 16/11/2025. ದ್ವಾದಶಿ 17/11/2025. ನಮ್ಗೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಹೆಸರು ಉತ್ಪತ್ತಿ ಏಕಾದಶಿ ಅಂತ. ಈ ಒಂದು ಏಕಾದಶಿಯ ವ್ರತಕಥೆ ಕೇಳಿ. ಒಂದು ಕಾಲದಲ್ಲಿ ಮುರ ಎಂಬುವಂತ ಒಬ್ಬ ರಾಕ್ಷಸ ಇರ್ತಾನೆ. ತುಂಬಾನೇ ಶಕ್ತಿಶಾಲಿ ಮತ್ತೆ ತುಂಬಾನೇ ಅಹಂಕಾರ ತುಂಬಿರುತ್ತೆ. ತುಂಬಾನೇ ಅಹಂಕಾರ. ಯಾರ ಮೇಲ್ ಬೇಕಿದ್ರು ಕೂಡ ಯುದ್ಧ ಮಾಡ್ತಾ ಇರ್ತಾನೆ. ಆತನ ಸಂಹಾರ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಾಗಿರಲ್ಲ. ಅದು ಆತನಿಗೆ ಗೊತ್ತಾಗಿ ಏನಾಗ್ಬಿಡುತ್ತೆ ಅಂದ್ರೆ ದಿನೇ ದಿನೇ ಆತನ ಒಂದು ಆರ್ಭಟ ತುಂಬಾ ಆಗ್ಬಿಡುತ್ತೆ. ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾನೆ, ರಾಕ್ಷಸದ್ದು ಒಂದು ಗೊತ್ತಲ್ಲ ಬುದ್ಧಿ. ಆತ ಏನ್ ಮಾಡೋದಂತ ಅಂದ್ರೆ ಸಿಕ್ಕವ್ರನ್ನ ತಿನ್ನುವಂಥದ್ದಾಗಿರ್ಬೋದು, ತನ್ನ ಒಂದು ಕೆಟ್ಟ ಕೆಲಸಗಳನ್ನೇ ಮಾಡುವಂಥದ್ದು. ಆತನಿಗೇನಾಗುತ್ತೆ, ಈ ಸಮಯದಲ್ಲಿ ಒಂದನ್ನ ನೋಡ್ತಾನೆ. ಕೆಲವು ಜನಗಳು ದೇವ್ರು ಅಂತ ಇರ್ತಾರೆ. ದೇವ್ರನ್ನ ಗೆದ್ಬಿಟ್ರೆ ದೇವ್ರ ಮೇಲೆ ಯುದ್ಧ ಮಾಡ್ಬಿಡೋಣ, ನಾನೇ ದೇವ್ರಾಗ್ಬಿಡ್ಬೋದಲ್ಲ, ದೇವ್ರಿಗಿಂತ ಗ್ರೇಟ್ ಆಗ್ಬಿಡ್ಬೋದಲ್ಲ ನಾನು. ಮುರ ರಾಕ್ಷಸ ಅಂದ್ರೆ ಎಲ್ಲರಿಗೂ ಕೂಡ ಭಯ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗಲೇ ಭಯ ಇದೆ, ನಾನು ನೋಡಿದ್ರೆ ಈಗಲೇ ಓಡೋಗ್ತಾ ಇದ್ದಾರೆ, ಇನ್ನೆಷ್ಟು ಜಾಸ್ತಿ ಆಗ್ಬಿಡುತ್ತೆ. ನಾನೇನ್ ಮಾಡ್ಬಿಡೋಣ ಅಂದ್ರೆ ದೇವ ಲೋಕಕ್ಕೆ ಹೋಗಿ ಯುದ್ಧವನ್ನ ಸಾರೋಣ ಅನ್ಬಿಟ್ಟು ಏನ್ ಮಾಡ್ತಾನಂದ್ರೆ ಇಂದ್ರ ಲೋಕಕ್ಕೆ ಹೋಗಿ ಯುದ್ಧ ಮಾಡಕ್ಕೆ ಶುರು ಮಾಡ್ತಾನೆ. ದೇವತೆಗಳಿಗೆ ನಡಕ ಬರ್ಸ್ಬಿಡ್ತಾನಂತೆ. ಅಷ್ಟು ಬಲಶಾಲಿ ಆಗಿರ್ತಾನೆ, ಅಷ್ಟು ಅಹಂಕಾರ ಇರುತ್ತೆ. ಮತ್ತೆ ನಗೋಕ್ ಶುರು ಮಾಡ್ಬಿಡ್ತಾನೆ. ದೇವತೆಗಳ ಮೇಲೆ ಯುದ್ಧ ಮಾಡ್ತಾನೆ. ಇಂದ್ರನ ಜೊತೆಗೆ ಯುದ್ಧದಲ್ಲಿ ಗೆಲ್ತಾನೆ ಕೂಡ. ಇಂದ್ರ ದೇವನಿಗೆ ಏನಾಗ್ಬಿಡುತ್ತೆ, ಭಯ ಉಂಟಾಗ್ಬಿಡುತ್ತೆ. ಈಗ ಮನೆಗೆ ನಾವು ಮುಖ್ಯ ಅಂತ ಅಂದಾಗ ನಮ್ಗೆ ಏನಾದ್ರೂ ಆತಂಕ ಆಯ್ತು ಅಂದ್ರೆ ಮನೆಗೆ ಇರೋರೆಲ್ಲ ಭಯ ಪಡ್ತಾರಲ್ವಾ. ಆ ರೀತಿಯಾಗಿ ಇಂದ್ರ ದೇವರು ಏನ್ ಮಾಡ್ತಾರಂತ ಅಂದ್ರೆ ಸೀದಾ ಏನ್ ಮಾಡ್ತಾರೆ, ಭಯ ಆಗಿ ಈಶ್ವರ ದೇವರ ಹತ್ರ ಹೋಗ್ತಾರಂತೆ. ಈಶ್ವರ ದೇವರ ಹತ್ರ, ದೇವಾ ಹಿಂಗಾಗ್ಬಿಟ್ಟಿದೆ, ಯಾವ್ದೋ ಒಂದು ರಾಕ್ಷಸ, ಮುರ ಎಂಬಂತ ರಾಕ್ಷಸ ಬಂದು ಯುದ್ಧ ಮಾಡ್ತಾ ಇದ್ದಾನೆ, ಆತನ ನಾವು ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಆದ್ರೂ ಕೂಡ ಆತನ ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಬಲಶಾಲಿ ಇದ್ದಾನೆ, ನೀವೇ ನಮ್ಮನ್ನ ರಕ್ಷಣೆ ಮಾಡ್ಬೇಕು, ನೀವೇ ನಮ್ಮನ್ನ ರಕ್ಷಿಸ್ಬೇಕು ಅಂತ ಇಂದ್ರ ದೇವರು ಈಶ್ವರರ ಹತ್ರ ಹೋಗಿ ಕೇಳ್ಕೊತಾರಂತೆ. ಕೇಳ್ಕೊಂಡಾಗ ಈಶ್ವರ ದೇವರು ನಗ್ನಟ ಉತ್ತರಿಸ್ತಾರಂತೆ, ಇದೆಲ್ಲವೂ ಕೂಡ ನೀವು ಮಾಡುವಂಥದ್ದಲ್ಲಪ್ಪ, ನೀನ್ ಸೀದಾ ಹೋಗ್ಬೇಕಾದಂಥದ್ದು ವಿಷ್ಣು ದೇವರ ಹತ್ರ. ಇದಕ್ಕೆ ಆತನಿಗೆ ಗೊತ್ತು, ಇದು ಎದಕ್ಕೆ ಈ ತರ ಆಗ್ತಾ ಇದೆ, ಹೆಂಗ್ ಪರಿಹಾರ ಕೊಡ್ಬೇಕು, ಇದರಿಂದ ಜಗತ್ತಿಗೆ ಏನು ಮೆಸೇಜ್ನ ಕೊಡ್ಬೇಕು, ಏನು ಸಂದೇಶವನ್ನ ಕೊಡ್ಬೇಕಂತ ಭಗವಾನ್ ವಿಷ್ಣು ದೇವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರಂತೆ. ಹೇಳಿದಾಗ ಏನ್ ಮಾಡ್ತಾರೆ, ಇಂದ್ರ ದೇವರು ಮೊದ್ಲೇ ನೋವಲ್ಲಿ ಇರ್ತಾರೆ. ಸೀದಾ ಏನ್ ಮಾಡ್ತಾರೆ, ವಿಷ್ಣು ಲೋಕಕ್ಕೆ ಹೋಗ್ತಾರೆ. ವಿಷ್ಣು ದೇವರ ಹತ್ರ ಹೋಗ್ತಾರಂತೆ. ವಿಷ್ಣು ದೇವರ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ಕೊತಾರೆ. ಈ ತರ ಒಂದು ರಾಕ್ಷಸ ಈ ತರ ಮಾಡ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ, ಏನ್ ನಾವು ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಅಂದ್ರೆ ವಿಷ್ಣು ದೇವರಿಗೆ ಕೋಪ ಬಂದ್ಬಿಡುತ್ತೆ. ಇದೆಲ್ಲದರ ಹಿಂದೆ ವಿಷ್ಣು ದೇವರೇ ಮಾಡಿರ್ತಕ್ಕಂಥದ್ದು ಆಯ್ತಾ. ಆದ್ರೆ ವಿಷ್ಣು ದೇವರಿಗೆ ಕೋಪ ಬರುತ್ತೆ. ವಿಷ್ಣು ದೇವರು ಏನ್ ಮಾಡ್ತಾರಂದ್ರೆ ಸೀದಾ ರಾಕ್ಷಸನ ಹತ್ರ ಹೋಗಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ರಕ್ಷಣೆ ಮಾಡ್ಕೋಬೇಕಲ್ಲ. ಈಗ ಸುಮಾರು ವರ್ಷಗಳು ಯುದ್ಧ ಮಾಡ್ತಾರಂತೆ. ಒಂದಿನ 2 ದಿನ, 1 ಗಂಟೆ 2 ಗಂಟೆ ಅಲ್ಲ, ಸುಮಾರು ವರ್ಷಗಳು ವಿಷ್ಣು ದೇವರು ಆ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಏನ್ ಮಾಡ್ತಾರೆ, ಒಂದು ದಿನ ಒಂದು ಸಂಚು ಮಾಡ್ತಾರಂತೆ. ರಾಕ್ಷಸ ತುಂಬಾ ಬಲಶಾಲಿ ಆಗಿರ್ಬೇಕಾದ್ರೆ ಒಂದು ರಾಕ್ಷಸನಿಗೆ ಮತ್ತಿಷ್ಟು ಖುಷಿ, ದೊಡ್ಡ ದೇವರುಗಳೇ ನನಗೆ ಇಷ್ಟು ವರ್ಷ ಬೇಕಾಯ್ತು ನಾನು ಸೋಲ್ಸಕ್, ಇನ್ನೂ ಕೂಡ ಆಗ್ತಾ ಇಲ್ಲ ಅಂತ ರಾಕ್ಷಸನಿಗೆ ಬಲು ಖುಷಿ, ಮತ್ತೆಷ್ಟು ನಗೋಕ್ ಶುರು ಮಾಡ್ತಾನಂತೆ. ವಿಷ್ಣು ದೇವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಒಂದು ನೆಪ ಮಾಡ್ಕೋತಾರೆ. ಒಂದು ನೆಪ ಮಾಡ್ಕೊಂಡು ಏನ್ ಮಾಡ್ತಾರೆ, ಒಂದು ಗುಹೆಯಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾರಂತೆ ವಿಶ್ರಾಂತಿ ಪಡೆಯೋ ರೀತಿ. ವಿಷ್ಣು ದೇವ್ರು ಗೊತ್ತಲ್ವಾ, ವಿಶ್ರಾಂತಿ ಪಡೆಯೋ ರೀತಿ ಅವರು ಒಂದು ಸಂಚು ಮಾಡ್ಕೊಂಡು ಹೋಗಿ ಮಲಗಿರ್ತಾರಂತೆ. ಈತ ಏನ್ ಮಾಡ್ತಾನಂದ್ರೆ ರಾಕ್ಷಸ ಬರ್ತಾನೆ, ಮುರ ರಾಕ್ಷಸ ಅಂತ ಏನಿದ್ನಲ್ಲ ಆತ ಬರ್ತಾನೆ. ಈ ದೇವ್ರು ಎಲ್ಲರನ್ನು ತುಂಬಾ ಬೇಗ ಸೋಲಿಸ್ತಾ ಇದೀನಿ, ಜನಗಳನ್ನ ಬಿಟ್ಬಿಟ್ಟು ತಿನ್ಕೊಂಡ್ಬಿಡ್ತೀನಿ, ಬೇರೆ ಇಂದ್ರ ದೇವ್ರನ್ನಾಯ್ತು ಅವ್ರನ್ನೆಲ್ಲ ಆಯ್ತು, ನಾನು ಒಂದಿನದಲ್ಲಿ ಸೋಲಿಸ್ಬಿಟ್ಟಿದೀನಿ. ಆದ್ರೆ ಈ ದೇವನ ಜೊತೆಗೆ ನನ್ಗೆ ವರ್ಷಗಳ ಬೇಕಾಗ್ತೈತಲ್ಲ, ಆದ್ರೂ ಸಂಹಾರ ಮಾಡ್ಬೇಕು, ಬಿಡಬಾರ್ದು, ನಾನು ನೇರವಾಗಿ ಆಗ್ತಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ, ಏನಾದ್ರು ಒಂದು ಮಾಡ್ಬಿಡೋಣ ಅಂತ ಬರ್ತಾನೆ. ಬಂದಾಗ ಇನ್ನೇನು ವಿಷ್ಣು ದೇವರ ಮೇಲೆ ಆತ ಒಂದು ತನ್ನ ಶಕ್ತಿಯನ್ನ ಪ್ರಯೋಗ ಮಾಡಬೇಕು. ವಿಷ್ಣು ದೇವರ ದೇಹದಿಂದ ಒಬ್ಬರು ಶಕ್ತಿಶಾಲಿ ಮಹಿಳೆ ಉತ್ಪನ್ನರಾಗ್ತಾರೆ.
ಎದ್ದು ಬರ್ತಾಳೆ, ದೇಹದಿಂದ ಒಂದು ಮಹಿಳೆ ಎದ್ದು ಬರ್ತಾಳೆ. ದೇವ ಮಲಗಿರ್ತಾರೆ, ವಿಷ್ಣುದೇವ್ರು ಮಲಗಿರ್ತಾರೆ, ಒಂದು ಮಹಿಳೆ ಎದ್ದು ಬರ್ತಾಳೆ. ಮಹಿಳೆ ಎದ್ದು ಬಂದಾಗ ಆ ರಾಕ್ಷಸ ಕೇಳ್ತಾನೆ, ಏ ಯಾರಮ್ಮ ನೀನು, ಇದಕ್ಕಿದಂಗೆ ದೇಹದಿಂದ ಬರ್ತಾ ಇದ್ದಿಲ್ಲ, ಹೆಂಗ್ ಬಂದೆ ನೀನು, ಇದೆಲ್ಲವೂ ಹೆಂಗ್ ಸಾಧ್ಯ, ಹೆಂಗ್ ಬಂದೆ ನೀನು ಅಂತ ಕೇಳಿದಾಗ, ನಾನು ನಿನ್ನ ಸಂಹಾರಕ್ಕೆ ಬಂದಿರೋದು ಅಂತ ಆ ತಾಯಿ ಗಟ್ಟಿಯಾಗಿ ಹೇಳ್ತಾಳಂತೆ. ನಾನು ನಿನ್ನ ಸಂಹಾರಕ್ಕೆ ಬಂದಿರೋದು ಅಂತಾಳಂತೆ. ಆಗ ಆ ರಾಕ್ಷಸ ಮೊದಲೇ ಬಲಶಾಲಿ ಅಲ್ಲ, ನನಗಿಂತ ಶಕ್ತಿಶಾಲಿ ಯಾರಿಲ್ಲ ಅನ್ನೋದೊಂದಿರುತ್ತೆ, ನನ್ನ ಮುಂದೆ ಯಾರು ನಿಲ್ತಾರ ಅನ್ನೋದು ಕೂಡ ಇರುತ್ತೆ. ಈ ರೀತಿ ಒಂದು ಆತನಲ್ಲಿ ಇರಬೇಕಾದ್ರೆ ಏನಾಗುತ್ತೆ, ಆತ ನಗೋಕ್ ಶುರು ಮಾಡ್ತಾನಂತೆ. ಯಮ್ಮ ಸರಿ ಅಮ್ಮ, ನೀನು ಎಲ್ಲ ಎಷ್ಟೆಷ್ಟು ದೇವ್ರುಗಳನ್ನ ಎಂತೆಂಥವ್ರನ್ನ ನಾನು ಸೋಲಿಸ್ಕೊಂಡ್ ಬಂದಿದ್ದೀನಿ, ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ಬೇಡ, ನನ್ನ ಗುರಿ ಅದು, ನಾನು ಅದನ್ನ ಮಾಡ್ಬಿಡ್ಬೇಕು, ಅದು ಸಂಹಾರ ಮಾಡಿ ಹೋಗ್ಬೇಕು, ನಾನು ನಾಶ ಮಾಡಿಬಿಡ್ತೀನಿ ಇವತ್ತಿಗೆ, ನಾನೇ ದೇವ್ರು, ನಾನೇ ರಾಕ್ಷಸ, ಎಲ್ಲವೂ ಕೂಡ ನಾನೇ ಆಗ್ತೀನಿ ಅಂತ ಹೇಳ್ತಾನಂತೆ. ಅದು ಸಾಧ್ಯ ಇಲ್ಲ ಅಂತಾಳ. ನನ್ನ ಜನನ ಆಗಿದ್ದೆ ನಿನ್ನ ಸಂಹಾರಕ್ಕೆ ಅಂತಾಳಂತೆ ಆ ತಾಯಿ. ನನ್ನ ಜನನ ಆಗಿದ್ದೆ ನಿನ್ನ ಸಂಹಾರಕ್ಕೆ, ನೀನ್ ಹೆಂಗೆ ವಿಷ್ಣು ದೇವ್ರನ್ನ ಏನಾರ ಮಾಡ್ತೀಯ, ನಾನು ಕೊಡೋದೇ ಇಲ್ಲ, ನಾನು ಬಿಟ್ಟು ಕೊಡೋದೇ ಇಲ್ಲ ಅಂತಾನಂತೆ. ರಾಕ್ಷಸ ಏನ್ ಮಾಡ್ತಾನಂತೆ, ಮೊದ್ಲು ಇವಳನ್ನ ಏನಾದ್ರು ಮಾಡ್ಬಿಟ್ರೆ ಆಯ್ತು, ಆಮೇಲೆ ಅದನ್ನ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಆ ತಾಯಿಯ ಮೇಲೆ ಒಂಥರ ಏಕವಚನದ ಮಾತುಗಳನ್ನ ಆಡೋಕ್ ಶುರು ಮಾಡ್ತಾನೆ. ಮಾಡಿದಾಗ ಏನಾಗುತ್ತೆ, ಆ ತಾಯಿಗೆ ಮತ್ತಿಷ್ಟು ಕೋಪ ಬಂದ್ಬಿಡುತ್ತೆ. ಈ ರಾಕ್ಷಸನ ಉಳಿಸಬಾರ್ದು ಅಂದ್ಬಿಟ್ಟು ಏನ್ ಮಾಡ್ತಾನಂತ ಅಂದ್ರೆ, ಆ ತಾಯಿ ಏನ್ ಮಾಡ್ತಾಳೆ, ಸೀದಾ ಆ ರಾಕ್ಷಸನ ಸಂಹಾರ ಮಾಡ್ತಾನಂತೆ. ಸಂಹಾರ ಮಾಡಿದಾಗ ಆ ರಾಕ್ಷಸನಿಗೆ ಹೆಂಗೆ ತನ್ನ ಕೊನೆ ಉಸಿರು ಎಳಿತಿರ್ತಾನಲ್ಲ ಸ್ನೇಹಿತರೆ, ಆಗ ಅವನಿಗೆ ಬರುತ್ತಂತೆ, ಹೌದು ನಿಜ, ನಾನೇ ಬಲಶಾಲಿ ಅನ್ಕೊಂಡಿದ್ದೆ, ನನ್ನ ಮುಟ್ಟೋ ಗಂಡ ಯಾರು ಅನ್ಕೊಂಡಿದ್ದೆ, ನನ್ನ ಯಾರು ಏನ್ ಮಾಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಒಂದು ಮಹಿಳೆ ಕಡೆಯಿಂದ ನನ್ನ ಕೊನೆ ಉಸಿರು ಇಳಿಯಂಗಾಯ್ತಲ್ಲ, ನಾನು ನಾಶವಾಗಿ ಹೋಗ್ತಾ ಇದ್ದೀನಲ್ಲ ಅಂತ ಕೊನೆ ಕೈ ಮುಗಿತಾನಂತೆ ರಾಕ್ಷಸ. ಆ ರಾಕ್ಷಸನ್ಗೆ ಏನ್ ಅರ್ಥ ಆಗತ್ತೆ, ಅತಿಯಾದ ಅಹಂಕಾರ ಬೇಡ, ನಾನೇ ಅನ್ನೋದು ಬೇಡ, ಅತಿಯಾದ ಸೊಕ್ಕು ಒಳ್ಳೇದಲ್ಲ, ನನಗಿಂತ ಯಾರು ಇಲ್ಲ ಅಂತ ಅನ್ಕೋಬಾರ್ದು ಅನ್ನೋದು ಎಲ್ಲವೂ ಕೂಡ ಕಣ್ಮುಂದ್ ಬಂದ್ಬಿಡತ್ತಂತೆ. ಇದೇ ಜಗತ್ತಿಗೆ ದೇವರುಗಳು ಕೊಡ್ತಿರುವಂತಹ ಸಂದೇಶ ಆಗಿರುತ್ತೆ. ಸಂಹಾರ ಆಗ್ತಾನೆ, ಆ ತಾಯಿ ನಿಂತಿರ್ತಾಳೆ, ವಿಷ್ಣು ದೇವರು ಏನ್ ಮಾಡ್ತಾರೆ, ಕಣ್ಬಿಡ್ತಾರಂತೆ ಮೆಲ್ಲಕ್ಕೆ. ಕಣ್ಬಿಟ್ಟಾಗ ನೋಡ್ತಾರೆ, ಆ ರಾಕ್ಷಸ ಸಂಹಾರ ಆಗಿರುತ್ತೆ, ವಿಷ್ಣು ದೇವ್ರು ಗಾಬರಿ ಆಗ್ತಾರೆ. ಏನಮ್ಮ ಇದು, ಆತನ ಸಂಹಾರ ಮಾಡಿದ್ಯಲ್ಲ, ನಾನೇ ಎಷ್ಟೋ ವರ್ಷಗಳು ತಗೊಂಡಿದ್ದೀನಿ ಅಂದಾಗ ಆ ತಾಯಿ ಕೈ ಮುಗ್ದಿರ್ತಾರೆ. ಸ್ವಾಮಿ, ಇದು ನಿಮ್ಮ ದೇಹದಿಂದನೇ ಹುಟ್ಟಿರುವಂತಹ ಒಂದು ಶಕ್ತಿ, ಉತ್ಪನ್ನರಾಗಿರೋಳು ನಾನು, ನಿಮ್ಮ ದೇಹದಿಂದನೇ ಬಂದಿರತಕ್ಕಂಥವಳು ನಾನು, ಇದು ನಿಮ್ಮ ಇಚ್ಛೆನೇ ಅಲ್ಲ, ನನ್ನ ಇಚ್ಛೆ ಅಲ್ಲ, ಇದು ನಿಮ್ಮ ಇಚ್ಛೆನೆ ಕಂದೆ ಅಂದಾಗ ವಿಷ್ಣು ದೇವರು ನಗ್ನಗ್ತಾ ಹೇಳ್ತಾರಂತೆ. ಆಯ್ತಮ್ಮ, ಆತನಲ್ಲಿ ಅಹಂಕಾರ ತುಂಬಾ ಇತ್ತು, ನನಗಿಂತ ಶಕ್ತಿಶಾಲಿ ಯಾರಿಲ್ಲ, ಎಲ್ಲರನ್ನು ಕೂಡ ಸೋಲಿಸ್ತೀನಿ ಅನ್ನೋದಿತ್ತು. ಆದ್ರೆ ಒಂದು ಹೆಣ್ಣಿನ ಶಕ್ತಿ ಏನು ಅನ್ನೋದು ಕೂಡ ತೋರಿಸ್ದೆ, ಆತ ಏನ್ ಅನ್ನೋದ್ರ ಬಗ್ಗೆ ಕೂಡ ಆತನಿಗೆ ಅರ್ಥ ಆಯ್ತು, ಅತಿಯಾದ ಅಹಂಕಾರ ಕೂಡ ಒಳ್ಳೇದಲ್ಲ ಅನ್ನೋದು ಕೂಡ ಆತನಿಗೆ ಅರ್ಥ ಆಯ್ತು. ಪರವಾಗಿಲ್ಲಮ್ಮ ಅಂದಾಗ ಆ ತಾಯಿ ನನ್ನ ಹೆಸರು ಏಕಾದಶಿ ಅಂತ ಪರಿಚಯ ಮಾಡ್ಕೋತಾಳಂತೆ ವಿಷ್ಣು ದೇವರಿಗೆ. ಪರಿಚಯ ಮಾಡ್ಕೊಂಡಾಗ ಆ ತಾಯಿ ಒಂದು ವರವನ್ನ, ಏನ್ ಬೇಕು ವರವನ್ನ ಕೇಳು ಅಂದಾಗ ಆ ತಾಯಿ ಕೇಳ್ತಾಳಂತೆ, ನಾನು ನಿಮ್ಗೆ ತುಂಬಾ ಹತ್ತಿರ ಆಗಿರ್ಬೇಕು ದೇವರೇ, ನಿಮ್ಗೆ ನಾನು ತುಂಬಾ ಹತ್ತಿರ ಆ ಶಕ್ತಿಶಾಲಿ ಮಹಿಳೆ ಅಂತ ಹೇಳಿದ್ನಲ್ವಾ, ಆ ದೇವಿ ಹೇಳ್ತಾರಂತೆ, ನಾನು ನಿಮ್ಗೆ ತುಂಬಾ ಹತ್ತಿರ ಆಗಿರ್ಬೇಕು, ಈ ದಿನ ಯಾರು ಉಪವಾಸ ಮಾಡ್ತಾರೋ ಅವ್ರ ಆರೋಗ್ಯ ಸಮಸ್ಯೆ ಏನೇ ಕಷ್ಟಗಳಿದ್ರು, ಹಿಂದಿನ ಜನ್ಮದ ಎಲ್ಲಾ ಪಾಪಗಳು ಕೂಡ ನಾಶ ಆಗ್ಬೇಕು, ಅವರು ಕೂಡ ಚೆನ್ನಾಗಿರ್ಬೇಕು, ಇದನ್ನ ನೀವೇ ನಡೆಸ್ಕೊಡ್ಬೇಕಂತ ಹೇಳಿ ವಿಷ್ಣು ದೇವರ ಆಶೀರ್ವಾದವನ್ನ ಪಡಿತಾರಂತೆ. ನೋಡಿ ಹಿಂಗಿರುತ್ತೆ, ಅತಿಯಾದ ಸೊಕ್ಕು ಕೂಡ ಅಹಂಕಾರ ಕೂಡ ಒಳ್ಳೇದಲ್ಲ ಅನ್ನೋದನ್ನ ಈ ತರ ಕೂಡ ತೋರಿಸಿದ್ರು ಇಲ್ಲಿ ಅಲ್ವಾ. ನಾನೇ ಅನ್ನೋದು ತುಂಬಾ ದಿನ ಉಳಿಯೋದಲ್ಲ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು ದೇವ್ರು ಇಲ್ಲಿ ನಮ್ಗೆ. ಆಮೇಲೆ ಇನ್ನೊಂದೇನಂತ ಅಂದ್ರೆ, ಯಾರಿಗೆ ಒಂದು ಆರೋಗ್ಯ ಸಮಸ್ಯೆ ಇರುತ್ತೋ ನೀವು ಉಪವಾಸ ಮಾಡಬೇಡಿ, ಇದನ್ನ ಉಪವಾಸ ದಯವಿಟ್ಟು ಕೂಡ ಮಾಡಬೇಡಿ, ಮನಸ್ಸಲ್ಲೇ ಪೂಜಿಸಿ. ಲಾಸ್ಟ್ ವಿಡಿಯೋನಲ್ಲಿ ತುಳಸಿ ಪೂಜೆ ಅಥವಾ ನಾನು ಏಕಾದಶಿ ವಿಡಿಯೋನಲ್ಲಿ ಒಬ್ರು ಕೇಳಿದ್ರು, ತಂಗಮ್ಮ ನಾವು ಮಂತ್ಲಿ ಪ್ರಾಬ್ಲಮ್ ಅಲ್ಲೂ ಕೂಡ ಪೂಜೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ ಅಂತ. ಅಮ್ಮ ನಾನೇನ್ ಹೇಳಿದೆ ಅಂತ ಅಂದ್ರೆ, ಹೊಟ್ಟೆ ನೋವು ಇರುತ್ತೆ ನಿಮ್ಗೆ, ಆ ಟೈಮಲ್ಲಿ ಸುಸ್ತು ತುಂಬಾ ಇರುತ್ತೆ, ಮನೇಲಿ ಕೆಲಸ ಮಾಡೋಕೆ ಪಾಪ ನಿಮ್ಗೆ ಆಗ್ತಾ ಇರಲ್ಲ, ಯಾರನ್ನ ಹೇಳಿದ್ರೆ ಎಷ್ಟೋ ಒಂದ್ ಸ್ವಲ್ಪ ನೋವು ಪಡ್ತಾ ಇರ್ತೀರಾ, ನಿಮ್ಗೆ ಸುಸ್ತಾಗತ್ತೆ ಅನ್ನೋ ಕಾರಣಕ್ಕೆ ಪೂಜೆ ಮಾಡ್ಬೇಡಿ, ಉಪವಾಸ ಮಾಡ್ಬೇಡಿ ಅಂತ ಒಬ್ಬ ಅಣ್ಣ ಹೇಳ್ತಾ ಇದ್ದಾನಂತ ಅನ್ಕೊಳ್ಳಿ. ಸರಿನಮ್ಮ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ನಿಮ್ಗೆ ಸುಸ್ತಿರುತ್ತೆ ಆ ಟೈಮಲ್ಲಿ, ಹೊಟ್ಟೆ ಎಷ್ಟು ನೋವಾಗುತ್ತೆ ನಿಮಗ್ ಗೊತ್ತು ಆ ನೋವು ಅಲ್ವಾ, ದಯವಿಟ್ಟು ಕೂಡ ಆ ಟೈಮಲ್ಲಿ ಮಾಡ್ಬೇಡಿ. ಇನ್ನು ಪ್ರೆಗ್ನೆನ್ಸಿ ಇರುವಂಥದ್ದು ನೀವು ಕೂಡ ಮಾಡಬೇಡಿ. ಆಮೇಲೆ ಯಾರಿಗೆ ಸಮಸ್ಯೆ ಇಲ್ಲ, ನಾನು ಮಾಡ್ತೀನಿ, ನಾನು ಕರೆಕ್ಟ್ ಆಗಿದ್ದೀನಿ ಅನ್ನುವಂಥ ಉಪವಾಸವನ್ನ ಮಾಡಿ, ಆಗದೆ ಇರೋರು ಮನಸ್ಸಲ್ಲೇ ದೇವ್ರನ್ನ ಪೂಜಿಸ್ತಾ ಬನ್ನಿ, ಖಂಡಿತ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ತಾರೆ. ಆಮೇಲೆ ಮನೇಲಿ ಯಾರಿಗೋ ಒಬ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಅವ್ರ ಪರವಾಗಿ ನಾವು ಮಾಡ್ಬೋದಾ ಅಂತಂದ್ರೆ ಖಂಡಿತ ನೀವು ಮಾಡ್ಬೋದು. ನಿಮಗೆ ನೀರು ಸಮೇತ ಮುಟ್ಟೋಕ್ ಆಗ್ದಂಗೆ ನೀವು ಅವತ್ತು ಉಪವಾಸ ಇದ್ದು ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಇಲ್ಲ ನಮ್ಗೆ ಆಗಲ್ಲ, ಅಷ್ಟೊಂದು ಆಗಲ್ಲ ಅಂತ ಅಂದ್ರೆ ನೀವು ಹಣ್ಣು ಹಾಲನ್ನು ಕೂಡ ಸೇವನೆ ಮಾಡ್ಬೋದು. ಅವತ್ತು ಅನ್ನವನ್ನಾಗ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಗ್ಲಿ ಬಿಟ್ರೆ ತುಂಬಾ ಒಳ್ಳೇದು. ಸರಿನಾ? ಇನ್ನು ರಾಯರ ಸೇವಕರಲ್ವಾ ನಾವೆಲ್ಲ, ರಾಯರಿಗೆ ಯಾವುದೇ ರೀತಿಯ ನೈವೇದ್ಯ ಇರೋದಿಲ್ಲ. ಏಕಾದಶಿ ಸಮಯದಲ್ಲಿ ನೀವು ದೀಪವನ್ನ ಹಚ್ಚಿ ಬೇಕಿದ್ರೆ ತುಳಸಿ ದಳವನ್ನ ಇಡ್ಬೋದು, ಸ್ವಲ್ಪ ತುಳಸಿ ದಳವನ್ನ ಶ್ರೀರಾಯರಿಗೆ ಕೊಡಬಹುದು. ವಿಷ್ಣು ದೇವರನ್ನ ಪೂಜಿಸ್ತೀನಿ ಅನ್ನುವಂಥವ್ರು ಅವತ್ತಿನ ದಿನ ಎಲ್ಲವೂ ಕೂಡ ನಿಮ್ಗೆ ಕೈಲಾದಷ್ಟು ಏನಾದ್ರೂ ನೈವೇದ್ಯ ಆಗಿ ಏನಾದ್ರೂ ಕೂಡ ವಿಷ್ಣು ದೇವರನ್ನ ಪೂಜಿಸುವಂತವ್ರು, ರಾಮದೇವರ ಫೋಟೋ ಇದ್ರು ಕೂಡ ನೀವು ಪೂಜಿಸ್ಬೋದು. ನೀವು ಹತ್ತಿರದ ಗಣಪತಿ ದೇವಸ್ಥಾನ ಇದ್ರು ಕೂಡ ಹೋಗಿ ಬರ್ಬೋದು. ಸಂಜೆ ಸಮಯದಲ್ಲಿ ಹತ್ತಿರದಲ್ಲಿ ಯಾವುದೋ ಒಂದು ದೇವಾಲಯ ಇದ್ರು ಕೂಡ ನೀವು ಹೋಗಿ ದರ್ಶನವನ್ನ ಪಡ್ಕೊಂಡ್ ಬರ್ಬೋದು. ಸರಿನಾ? ಪ್ರತಿಯೊಬ್ಬರು ಕೂಡ ಈ ಒಂದು ಏಕಾದಶಿ ವ್ರತ ಕಥೆನ
ಮತ್ತೊಬ್ರಿಗೂ ಕೂಡ ತಿಳಿಸಿ ಹೇಳುವಂತ ಪ್ರಯತ್ನವನ್ನ ಮಾಡಿ ಒಂದು ಒಳ್ಳೆ ಸಂದೇಶ ಕೂಡ ಕೊಟ್ಟಿದ್ದಾರೆ ದೇವರು ನಮ್ಗೆ. ಭಗವಾನ್ ವಿಷ್ಣು ದೇವರು ಹಂಗೆ ಅಲ್ವಾ, ಒಂದು ಒಳ್ಳೆ ಸಂದೇಶವನ್ನ ಕೊಡ್ತಾ ಹೋಗ್ತಾ ಇರ್ತಾರೆ ಎಲ್ಲದರಲ್ಲೂ ಕೂಡ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ನಗ್ನಗ್ತಾ ಇರಿ. ನಮಸ್ಕಾರ.